ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್ ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ. ಈಗ ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್ ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ. ಈಗ ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್ ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ. ಈಗ ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್ ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ
ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ ಈಗ. ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ, ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್, ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ, ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ ಈಗ. ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ, ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್, ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ, ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು ಮಾಡೋದಾಗ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಡಿಸ್ಕನೆಕ್ಟೆಡ್ ಅನ್ನೋ ಒಂದು ಸಿಚುವೇಶನ್ ಇಲ್ಲ ಈಗ. ದೆಹಲಿಯಿಂದ ಕಾಶ್ಮೀರದ ತುದಿವರೆಗೂ ಪ್ರತಿಯೊಂದು ಕೂಡ ವೆಲ್ ಕನೆಕ್ಟೆಡ್, ವೆಲ್ ಆರ್ಗನೈಸ್ಡ್, ವೆಲ್ ಕೋಆರ್ಡಿನೇಟೆಡ್. ಭಾರತ ಪಾಕ್ ಕದನ ವಿರಾಮದ ಬಳಿಕ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಬಿಎಸ್ಎಫ್ ಡಿಜಿ ಇವತ್ತು ಗ್ರೌಂಡ್ ಹೋಗ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾರೆ, ಅಂತಾರಾಷ್ಟ್ರೀಯ ಗಡಿ ಭದ್ರತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ. ಜಮ್ಮುಗೆ ಭೇಟಿ ನೀಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ದಲ್ಜಿತ್ ಚೌಧರಿ. ಜಮ್ಮುವಿನ ಬಿಎಸ್ಎಫ್ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಕೋಆರ್ಡಿನೇಷನ್, ಜಮ್ಮುವಿನ ಪೊಲೀಸರು, ಭದ್ರತಾ ಪಡೆಗಳು, ಸೈನ್ಯ ಇದೆಲ್ಲದರ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಕೋಆರ್ಡಿನೇಟೆಡ್ ಕಾರ್ಯಾಚರಣೆ ಇದೆಯಲ್ಲ, ಅದು ಅಗತ್ಯ ಇರತಕ್ಕಂಥದ್ದು. ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಮಟ್ಟದ ಅಧಿಕಾರಿಗಳು ದಲ್ಜಿತ್ ಚೌಧರಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ಗ್ರೌಂಡ್ ಹೋಗ್ತಾ ಇದ್ದಾರೆ, ಅಲ್ಲಿ ಮಹತ್ವದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಎಲ್ಲೂ ಕೂಡ ನಮ್ಮ ಸೇನಾ ಪಡೆಗಳನ್ನ ಅವರಷ್ಟಕ್ಕೆ ಬಿಡೋದಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯರನ್ನ ಅವಗಣನೆಗೆ ಈಡು